ಚಿಕ್ಕೋಡಿಯಲ್ಲಿ ಅನೈತಿಕ ಸಂಬಂಧಕ್ಕೆ ಪತಿ ಹತ್ಯೆ ಪ್ರಕರಣ ಸಂಬಂಧ ಚಿಕ್ಕೋಡಿ ಎಸಿ ಸುಭಾಷ್ ನೇತೃತ್ವದಲ್ಲಿ ಶವ ತೆಗೆಯುವ ಕಾರ್ಯ ನಡೀತಾ ಇದೆ. ಶವ ತೆಗೆಯುವ ಮುನ್ನ ಕೋಳಿ ಬಲಿ ಕೊಡೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಕೋಳಿ ಬಲಿ ಕೊಟ್ಟ ಬಳಿಕ ಶವ ಅಗೆಯೋದಕ್ಕೆ ಪೊಲೀಸರು ಮುಂದಾಗಿದ್ರು. ಮಾಧ್ಯಮದವರು ವಿಡಿಯೋ ಮಾಡ್ತಾ ಇದ್ದಂತೆ ಪ್ಲಾನ್ ಬದಲು ಮಾಡಿದ್ರು. ವಿಡಿಯೋ ಮಾಡ್ತಾ ಇದ್ದಂತೆ ಕೋಳಿ ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ ವ್ಯಕ್ತಿ. ಪ್ರಾಣಿ ಬಲಿ ಬಳಿಕ ಕಾರ್ಯಾಚರಣೆ ನಡೆಸೋದಕ್ಕೆ ಪೊಲೀಸರು ನಿರ್ಧರಿಸಿದ್ರು. ಚಿಕ್ಕೋಡಿ ತಾಲೂಕಿನ ಖಡಕಲಾಟ ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು. ರಾಘು ಎಂಬಾತನ ಹತ್ಯೆ ಮಾಡಿ ಅವರದ್ದೇ ಜಮೀನಿನಲ್ಲಿ ಹೂತಿಟ್ಟಿದ್ರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಖಡಕಲಾಟ ಗ್ರಾಮದಲ್ಲಿ ನಡೆದಿದ್ದ ಘಟನೆ. 40 ವರ್ಷದ ರಾಘು ಗಾವಡೆ ಕೊಲೆ ಮಾಡಿ ಅವರದ್ದೇ ಜಮೀನಿನಲ್ಲಿ ಶವ ಹೂತಿದ್ರು. ಪತ್ನಿ ಬಂಗಾರಿ ಗಾವಡೆ ಹಾಗೂ ಪ್ರಿಯಕರ ರಾಮ ರಾಣಾಗೆ ಕೊಲೆಗೈದ ಆರೋಪಿಗಳು. ಕಳೆದ 6 ತಿಂಗಳ ಹಿಂದೆ ಈ ಘಟನೆ ನಡೆದಿತ್ತು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಕೋಳಿ ಬಲಿ ಕೊಟ್ಟು ಶವ ತೆಗೆಯೋದಕ್ಕೆ ಅಂತ ಪೊಲೀಸರು ಕೋಳಿ ತಗೊಂಡು ಬಂದಿದ್ರು. ಆದರೆ ಯಾವಾಗ ಮಾಧ್ಯಮಗಳ ಕ್ಯಾಮೆರಾ ಕಣ್ಣಿಗೆ ಬಿಟ್ಟು ಕೋಳಿ ವಾಪಸ್ ಕಳಿಸಿದ್ದಾರೆ. ಮೃತರಾದ 40 ವರ್ಷದ ರಾಘು ಗಾವಡೆ ಫೋಟೋ ನೀವು ನೋಡ್ತಾ ಇದ್ದೀರಿ. ಆರೋಪಿ ಬಂಗಾರಿ ಗಾವಡೆ ಮತ್ತು ಆರೋಪಿ ರಾಮ ಇಬ್ಬರು ಸೇರಿ 6 ತಿಂಗಳ ಹಿಂದೆ ರಾಘು ಗಾವಡೆನ ಕೊಂದು ಅವರದ್ದೇ ಜಮೀನಿನಲ್ಲಿ ಹೂತು ಹಾಕಿದ್ದಾರೆ. ಕೋಳಿ ಬಲಿ ಕೊಟ್ಟು ಶವ ಅಗೆಯೋದಕ್ಕೆ ಪೊಲೀಸರು ಮುಂದಾಗಿದ್ರು. ಯಾವಾಗ ಮಾಧ್ಯಮಗಳ ಕ್ಯಾಮೆರಾ ಕಣ್ಣಿಗೆ ಬಿಟ್ಟು ಪ್ಲಾನ್ ಬದಲಾಯಿಸಿದ್ರು. ಕೋಳಿ ತಂದ ವ್ಯಕ್ತಿ ವಾಪಸ್ ತೆಗೆದುಕೊಂಡು ಹೋದ್ರು. ಈಗ ಶವ ಅಗೆಯೋ ಕೆಲಸ ನಡೀತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಶವ ತೆಗೆಯುವ ಕಾರ್ಯ ನಡೀತಾ ಇದೆ. ಶವ ತೆಗೆಯುವ ಮುನ್ನ ಕೋಳಿ ಬಲಿ ಕೊಡೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಕೋಳಿ ಬಲಿ ಕೊಟ್ಟ ಬಳಿಕ ಶವ ಅಗೆಯೋದಕ್ಕೆ ಪೊಲೀಸರು ಮುಂದಾಗಿದ್ರು. ಮಾಧ್ಯಮದವರು ವಿಡಿಯೋ ಮಾಡ್ತಾ ಇದ್ದಂತೆ ಪ್ಲಾನ್ ಬದಲು ಮಾಡಿದ್ರು. ವಿಡಿಯೋ ಮಾಡ್ತಾ ಇದ್ದಂತೆ ಕೋಳಿ ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ ವ್ಯಕ್ತಿ. ಪ್ರಾಣಿ ಬಲಿ ಬಳಿಕ ಕಾರ್ಯಾಚರಣೆ ನಡೆಸೋದಕ್ಕೆ ಪೊಲೀಸರು ನಿರ್ಧರಿಸಿದ್ರು. ಚಿಕ್ಕೋಡಿ ತಾಲೂಕಿನ ಖಡಕಲಾಟ ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು. ರಾಘು ಎಂಬಾತನ ಹತ್ಯೆ ಮಾಡಿ ಅವರದ್ದೇ ಜಮೀನಿನಲ್ಲಿ ಹೂತಿಟ್ಟಿದ್ರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಖಡಕಲಾಟ ಗ್ರಾಮದಲ್ಲಿ ನಡೆದಿದ್ದ ಘಟನೆ. 40 ವರ್ಷದ ರಾಘು ಗಾವಡೆ ಕೊಲೆ ಮಾಡಿ ಅವರದ್ದೇ ಜಮೀನಿನಲ್ಲಿ ಶವ ಹೂತಿದ್ರು. ಪತ್ನಿ ಬಂಗಾರಿ ಗಾವಡೆ ಹಾಗೂ ಪ್ರಿಯಕರ ರಾಮ ರಾಣಾಗೆ ಕೊಲೆಗೈದ ಆರೋಪಿಗಳು. ಕಳೆದ 6 ತಿಂಗಳ ಹಿಂದೆ ಈ ಘಟನೆ ನಡೆದಿತ್ತು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಕೋಳಿ ಬಲಿ ಕೊಟ್ಟು ಶವ ತೆಗೆಯೋದಕ್ಕೆ ಅಂತ ಪೊಲೀಸರು ಕೋಳಿ ತಗೊಂಡು ಬಂದಿದ್ರು. ಆದರೆ ಯಾವಾಗ ಮಾಧ್ಯಮಗಳ ಕ್ಯಾಮೆರಾ ಕಣ್ಣಿಗೆ ಬಿಟ್ಟು ಕೋಳಿ ವಾಪಸ್ ಕಳಿಸಿದ್ದಾರೆ. ಮೃತರಾದ 40 ವರ್ಷದ ರಾಘು ಗಾವಡೆ ಫೋಟೋ ನೀವು ನೋಡ್ತಾ ಇದ್ದೀರಿ. ಆರೋಪಿ ಬಂಗಾರಿ ಗಾವಡೆ ಮತ್ತು ಆರೋಪಿ ರಾಮ ಇಬ್ಬರು ಸೇರಿ 6 ತಿಂಗಳ ಹಿಂದೆ ರಾಘು ಗಾವಡೆನ ಕೊಂದು ಅವರದ್ದೇ ಜಮೀನಿನಲ್ಲಿ ಹೂತು ಹಾಕಿದ್ದಾರೆ. ಕೋಳಿ ಬಲಿ ಕೊಟ್ಟು ಶವ ಅಗೆಯೋದಕ್ಕೆ ಪೊಲೀಸರು ಮುಂದಾಗಿದ್ರು. ಯಾವಾಗ ಮಾಧ್ಯಮಗಳ ಕ್ಯಾಮೆರಾ ಕಣ್ಣಿಗೆ ಬಿಟ್ಟು ಪ್ಲಾನ್ ಬದಲಾಯಿಸಿದ್ರು. ಕೋಳಿ ತಂದ ವ್ಯಕ್ತಿ ವಾಪಸ್ ತೆಗೆದುಕೊಂಡು ಹೋದ್ರು. ಈಗ ಶವ ಅಗೆಯೋ ಕೆಲಸ ನಡೀತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.